ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ ಇವತ್ತು ನಮ್ಮ ಈ ವಿರಾಜಪೇಟೆ ಮನೆಯಲ್ಲಿ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡೋಣ. ಏನು ಸ್ಪೆಷಲ್ ಅಂತ ಅಂದರೆ ನೇಚರ್ ಜೊತೆ ಇರೋದು ಮಾತ್ರ ಇಲ್ಲಿ. ಸೊ ಅದನ್ನು ನೋಡಿ ಎಂಜಾಯ್ ಮಾಡೋದು ಹಾಗೂ ವಾಕಿಂಗ್ ಹೋಗೋದು. ಸೊ ಬಿಸಿನೀರು ಬಂತು ಕುಡಿಯೋಕ್ಕೆ. ಬಿಸಿ ಇದೆಯಾ? ಸ್ವಲ್ಪ ತಣ್ಣೀರು ಹಾಕಪ್ಪ, ತುಂಬ ಬಿಸಿ ಇದೆ. ಹ್ಞೂ. ಗುಡ್ ಮಾರ್ನಿಂಗ್. ಸೊ ಈ ಪ್ರಕೃತಿ ಮಧ್ಯ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲಿ ಹೂವಿನ ಗಿಡಗಳು ಎಲ್ಲ ಹಾಕಿ ಎಲ್ಲ ರೆಡಿ ಆಗ್ತಾ ಇದೆ. ಯಾವುದೇ ಒಂದು ಕೆಲಸ ಆಗಲಿ ಸ್ಲೋ ಆ್ಯಂಡ್ ಸ್ಟಡಿ ಅಂತಾರಲ್ಲ, ಹಾಗೆ ನಿಧಾನಕ್ಕೆ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಆಲ್ರೆಡಿ. ನಾನು ಸುಮಾರು ನಂದು 2 ವಿಡಿಯೋ ಹಾಕಿದ್ದೀನಿ ನಮ್ಮದು ಲ್ಯಾಂಡ್ ಬಗ್ಗೆ. ಅದರಲ್ಲಿ ನಾ ಆಫೀಸ್ಗೆ ಹೋಗಿದ್ದು, ನಮ್ಮದು ಸೈಟ್ ತೊಗೊಳಕ್ಕೆ ಅಂತ ಹೇಳಿದ್ನಲ್ಲ, ಅಲ್ಲಿದೆ ನೋಡಿ ನಮ್ಮದು ಆಫೀಸಲ್ಲಿ. ಅವ್ರದ್ದು ನಮ್ಮದು ಮನೆ ಇರೋದು ಅಲ್ಲಿ ಫ್ರಂಟಲ್ಲಿ ನಮ್ಮ ಮನೆ ಇದೆ. ಇನ್ನು ಎಲ್ಲದಕ್ಕೂ ಸೋಲಾರ್ ಲೈಟ್ಸ್ ಎಲ್ಲ ಇದೆ. ಏನು ಭಯ ಇಲ್ಲ, ಏನಿಲ್ಲ. ಅಲ್ಲಿ ರೋಡ್ ಸೈಡೆಲ್ಲ ಒಳ್ಳೆ ಗಿಡಗಳು. ಅಂದರೆ ನನಗೆ ಇಲ್ಲಿ ಮಾತು ತುಂಬ ಕಮ್ಮಿ ಇರುತ್ತೆ. ಬಟ್ ಏನಂದರೆ ಇದೆಲ್ಲ ಮಾತಿಗೆ ಮೀರಿದ ವಿಷಯಗಳು. ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಎಷ್ಟು ಅಂತ ಈ ನೇಚರ್, ಈ ಪ್ರಕೃತಿ ಮಾತೆನ ಎಷ್ಟು ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಹೇಳಿ ನೀವು? ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೂ ಸಾಲದು. ಅಂದರೆ ಅವಳನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ನಮಗೆ ನಿಜವಾಗ್ಲೂ ಯೋಗ್ಯತೆ ಇಲ್ಲ ಅನಿಸುತ್ತೆ. ಸನ್ರೈಸ್. ಈ ಕಾರು ಸೈಟ್ ವಿಸಿಟ್ಗೆ ಅಂತ ಇಟ್ಟಿರೋದು. ಇದು ಸುಮಾರು ಎಕರೆ ಲ್ಯಾಂಡ್ ಆಗಿರೋದ್ರಿಂದ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದು ಯೂಸ್ ಮಾಡ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಯಾರ ಕೈನಲ್ಲಿ ಓಡಾಡೋಕ್ಕೆ ಆಗಲ್ಲ ಅವರು ಕೂಡ ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡ್ಬೋದು ಅಂತ ಇಟ್ಟಿದ್ದಾರೆ ಇದನ್ನು. ಇಲ್ಲೂ ನೋಡಿ ಕಂಪ್ಲೀಟ್ ಚೇಂಜ್ ಆಗಿದೆ ಆ್ಯಂಬಿಯನ್ಸ್ ಎಲ್ಲ. ನಾವು ಇಲ್ಲ ಮನೆಗೆ ಹಾಕಿಸ್ಬೋದಾಗಿತ್ತಲ್ಲ ಈ ಥರದ್ದು ಅಲ್ಲ? ಅಲ್ಲಿ ಹಾಕ್ಸೋಣ. ಚೆನ್ನಾಗಿದೆ ನೋಡಿ ಇದು. ಸೂಪರಪ್ಪ ನಿಜವಾಗ್ಲೂ. ಇದನ್ನು ನೋಡಿ ಅನುಭವಿಸೋರ್ಗೇ ಗೊತ್ತಾಗುತ್ತೆ. ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಬ್ಸಿದ್ದಾರೆ. ನಮ್ಗೆ ನಿಜವಾಗ್ಲೂ ಮಾತೇ ಬರ್ತಾಯಿಲ್ಲ. ಕೆಲವು ಮಾತು ನಂದು ಮಾತಾಡ್ಬೇಕಾದ್ರೆ ತೊದಲ್ಬೋದು, ಏನೋ ಅಂದ್ಕೊಳ್ಬೇಡಿ. ಒಳ್ಳೊಳ್ಳೆ ಪ್ಲ್ಯಾಂಟ್ಸ್. ಕಾಫಿದೆಲ್ಲ ಆಗಲೇ ಕಾಯಿ ಆಗೋಗಿದೆ ಎಲ್ಲ ಚೆನ್ನಾಗಿ. ನೆಕ್ಸ್ಟ್ ಡಿಸೆಂಬರ್ಗೆ ಹಾರ್ವೆಸ್ಟಿಂಗ್ ಆಗುತ್ತೆ ಅಲ್ವಾ? ಡಿಸೆಂಬರ್ಗೆ ತಾನೇ ಹಾರ್ವೆಸ್ಟಿಂಗ್. ಆಗಲೇ ಕಾಯಿ ಬಲಿತಾ ಇದೆ ಕಾಫಿದು. ತೋರಿಸ್ದೆ ಅನಿಸುತ್ತಲ್ಲ ನಿಮ್ಗಾಗಲೇ. ಕಲರ್ಫುಲ್ ನೋಡಿ ಇಲ್ಲಿ ಕಾಫಿದು ಕಾಯಿಗಳು. ಪೆಪ್ಪರು ಇವಾಗ ಚಿಕ್ಕದಾಗಿದೆ. ಇಲ್ಲೊಂದು ತುಳಸಿ. ಸೊ ಇದು ಆಫೀಸ್ನ ಫಸ್ಟ್ ಟೈಮ್ ಬಂದಿದ್ವಲ್ಲ ಆಫೀಸು. ಹೋಗ್ಬೋದು ಒಳಗಡೆ. ಒಳಗಡೆ ಹೋಗೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಬಂದೋಗಿತ್ತ.
ಏನಂದರೆ ಇದೆಲ್ಲ ಒಂಥರ ಅರೇಂಜ್ಮೆಂಟ್ ಸಿಂಪಲಾಗಿ ಇಂಟೀರಿಯರ್ಸ್ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ನಾನು ನಮ್ಮ ಮನೆದು ಹೋಮ್ ಟೂರ್ ಎಲ್ಲ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಸೊ ಒಂದೊಂದಾಗಿ ವಿಷಯಗಳು ಹೇಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ನೀವು ವಾಕಿಂಗ್ ಮುಗಿಸ್ಬಿಟ್ಟು ಮತ್ತೆ ಮೀಟ್ ಮಾಡ್ತೀನಿ. ಇಲ್ಲ ವಾಕಿಂಗಲ್ಲಿ ನಿಮ್ಗೆ ಏನೇನಾದರೂ ತೋರಿಸೋವಂಥದ್ದು ವಿಷಯಗಳಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲೂ ಬಳ್ಳಿ ಎಲ್ಲ ಹಬ್ಸೋಕ್ಕೆಲ್ಲ ಮಾಡಿದ್ದಾರೆ, ಕೂತ್ಕೊಳ್ಳೋ ರೆಸ್ಟಿಂಗ್ ಪ್ಲೇಸ್. ಎಲ್ಲ ಕಡೆ ಫುಲ್ ಗ್ರೀನ್ರಿ, ನಾನು ಹೇಳೋ ಥರ. ನೋಡಿ ಇವಾಗ ನಾವು ಒಂದು ಒಳ್ಳೆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ನೆಕ್ಸ್ಟ್ ಇದಕ್ಕೆ ಇನ್ನು ಸ್ಟಾರ್ ಹಾಕ್ಬೇಕೇನಲ್ಲ ರೋಡಿಗೆ, ಆಸ್ಫಾಲ್ಟ್. ಕೆಲವುದೆಲ್ಲ ಟೆಕ್ನಿಕಲ್ ವರ್ಡ್ ನಮ್ಗೆ ಗೊತ್ತಾಗೋದು. ನಿಜವಾಗ್ಲೂ ನೇಚರ್ನ ಎಂಜಾಯ್ ಮಾಡೋ ನಮ್ಮ ಮನಸ್ಥಿತಿ ನಮಗಿರಬೇಕು. ಸೂರ್ಯೋದಯ ನೋಡಿ ಹೇಗಾಗ್ತಾ ಇದೆ. ಯಪ್ಪ, ಒಂದು ನಿಮಿಷ ಹಾಗೆ ಇರ್ತೀನಿ. ಒಂದು ಕಡೆನೂ ಈ ಥರ ರೋಡ್ಸ್ ಇರುತ್ತೆ, ಆಗಲೇ ಎಲ್ಲ ಬುಕ್ ಆಗಿಬಿಟ್ಟಿದೆಯಂತೆ. ನಮ್ದು ಇನ್ನೂ ವಿಷಯಗಳೆಲ್ಲ ಮುಂದೆ ಶೇರ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಇದ್ರ ಬಗ್ಗೆ. ಹಿಂದೆ ಅಲ್ಲಿ ದಾರ ಥರ ಕಾಣಿಸ್ತಿದೆಯಲ್ಲ, ಅದು ಸೋಲಾರ್ ಫೆನ್ಸಿಂಗ್. ಅದು ಈ ವೈಲ್ಡ್ ಅನಿಮಲ್ಸು ಏನಾದರೂ ಬೇರೆ ಏನಾದರೂ ಒಳಗಡೆ ಬರದೇ ಇರುತ್ತಾರೆ, ಅದರಲ್ಲಿ ಕರೆಂಟ್ ಶಾಕ್ ಹೊಡಿಯುತ್ತೆ. ಅದಾದಮೇಲೆ ಇದು ನಾರ್ಮಲ್ ಫೆನ್ಸಿಂಗ್. ಇದು ನಾರ್ಮಲ್ ಫೆನ್ಸಿಂಗ್. ಇದು ಆ್ಯಕ್ಚುಲಿ ಇದಕ್ಕೂ ಸೋಲಾರ್ ಇದೆ, ನೈಟ್ ಆನ್ ಮಾಡ್ತಾರೆ ಇದನ್ನು ಕೂಡ. ಆಮೇಲೆ 70-80 ಸೋಲಾರ್ ಲೈಟ್ಸ್ ಇದೆ ಇಲ್ಲಿ ಅಲ್ವಾ. ಸೊ ಏನು ಒಂಚೂರು ಭಯ ಇಲ್ಲ. ತುಂಬ ಜನ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದಾಗ ಕೇಳಿದ್ರಿ. ಈ ಹಳ್ಳ ಇದೆಯಲ್ಲ, ಇಲ್ಲಿ ನ್ಯಾಚುರಲ್ ಸ್ಟ್ರೀಮ್ ಬರುತ್ತೆ ಸುತ್ತಲೂ. ಅಂದರೆ ಇದು ಈ ಕಮ್ಯುನಿಟಿ ಸುತ್ತಲೂ ಒಂದು ನ್ಯಾಚುರಲ್ ಸ್ಟ್ರೀಮ್ ಬರುತ್ತೆ. ಇದರಲ್ಲೆಲ್ಲ ಮುಂದೆ ಏಲಕ್ಕಿ ಎಲ್ಲ ಪ್ಲ್ಯಾಂಟೇಷನ್ ಎಲ್ಲ ಅದು ಪ್ಲ್ಯಾನಿಂಗ್ ಎಲ್ಲ ಇದೆ ಅವ್ರದ್ದು. ಲಾಸ್ಟ್ ಟೈಮು ನಾನು ವಿಡಿಯೋನಲ್ಲಿ ಹೇಳಿದ್ದೆ, ಅಲ್ಲಿ ಲೇಕ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಸೊ ಸೂರ್ಯೋದಯ ಆಯಿತು, ಅಲ್ಲಿ ಸ್ವಲ್ಪ ತೋರಿಸ್ದೆ ಇಲ್ಲಿ. ಒಂದು ಮೇನ್ ಗೇಟ್ ಈ ಕಡೆ ಇದೆ, ಇನ್ನೊಂದು ಈ ಕಡೆ ಇದೆ ನೋಡಿ. ಇಲ್ಲೇ ರೆಸಾರ್ಟ್ ಇವಾಗ ಸ್ಟಾರ್ಟ್ ಆಗೋದು. ರೆಸಾರ್ಟ್ ಡಿಸೆಂಬರ್ಗೆ ಮಾಡಿ 8 ಮಂತ್ಸಲ್ಲಿ 1 ಇಯರಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ವಾಕಿಂಗ್ ಮುಗೀತು. ಇವಾಗ ನಮ್ಮ ಮನೆ ಕಾಣಿಸ್ತಾ ಇದೆ ನೋಡಿ ದೂರದಿಂದ. ಸೊ ಹೋಗೋಣ ಅಲ್ಲಿಗೆ ಇವಾಗ. ಒಟ್ಟಲ್ಲಿ ಇವತ್ತು ಮಾರ್ನಿಂಗ್ ವಾಕ್ ಸೂಪರ್ ಅಲ್ಲ? ರಿಯಲಿ ಎಂಜಾಯ್ಡ್. ಪ್ರಕೃತಿ ಮಾತೆ ಜೊತೆ ಇದ್ರೇ ನಾವು ಬೇರೆ ಥರ ಜನ ಆಗ್ಬಿಡ್ತೀವಿ ಅನಿಸುತ್ತೆ. ಒಂಥರ ಮಕ್ಳ ಥರ ಏನೋ ಒಂಥರ ಚಿಕ್ಕ ಚಿಕ್ಕದನ್ನು ಪುಟ್ಟ ಪುಟ್ಟದನ್ನು ಎಂಜಾಯ್ ಮಾಡೋ ಥರ ಅಲ್ವಾ? ಒಂದೊಂದು ಕ್ರಿಯೇಚರ್ಸ್ ನೋಡಿದ್ರು, ಒಂದೊಂದು ಗಿಡಗಳು ನೋಡಿದ್ರು, ಒಂದೊಂದು ಹಣ್ಣು ನೋಡಿದ್ರು.
ಸೊ ನಮ್ಮ ಈ ಪುಟ್ಟ ಅರಮನೆಯ ಹೊರಗಿನ ನೋಟ ಮತ್ತು ವಾಕಿಂಗ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಲ್ಯಾಂಡ್ ಬೇಕಾಗಿದ್ದರೆ ಪ್ರಮೋಷನ್ ಅಲ್ಲ, ನಮಗೆ ವಾಟ್ಸಪ್ ಮಾಡಿ. ನಾನು ಅವ್ರ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.